Hello guys, welcome back to Banking Karnataka. In this video, I am going to discuss about Union Bank LBO document checklist for joining on 28th. So ನಾನು ಯಾವುದೇ ಡಾಕ್ಯುಮೆಂಟ್ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತೀನಿ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಎಕ್ಸ್ಟ್ರಾ ಏನು ಅಂತಂದರೆ PWD ಕ್ಯಾಂಡಿಡೇಟ್ಸ್ಗೆ ಅದೇನೋ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಮೆನ್ಷನ್ ಮಾಡಿಲ್ಲ. ಯಾಕೆಂದರೆ ಅದು ಬಗ್ಗೆ ನಂಗೆ ಐಡಿಯಾ ಇಲ್ಲ ಜಾಸ್ತಿ. ಸೊ ಅದು ನೀವು ನೋಡ್ಕೊಳ್ಳಿ, ಅದು ಅವರು ಮೆನ್ಷನ್ ಮಾಡಿದರು ಮೇಲಲ್ಲಿ, ಅಂದರೆ ರೀಸೆಂಟ್ ಒನ್ ಬೇಕು ಅಂತ. ಸೊ ಅದನ್ನು ಕ್ಯಾರಿ ಮಾಡಿ. ಆ್ಯಂಡ್ ಡಿ ವಿಗೆ ಆಲ್ರೆಡಿ ಒಂದು ಸಲ ಕ್ಯಾರಿ ಮಾಡಿರ್ತೀರಾ. ಸೊ ಅದೇ ಥರ ಏನೇನು ಡಾಕ್ಯುಮೆಂಟ್ ಕ್ಯಾರಿ ಮಾಡಿದ್ರು ಡಿ ವಿಗೆ ಆ ಥರ ರಿಲೇಟೆಡ್ ಅದನ್ನು ಕ್ಯಾರಿ ಮಾಡಬೇಕು. ಎಕ್ಸ್ಟ್ರಾ ಏನು ಅಂದರೆ ಒಂದು ಸರ್ಟಿಫಿಕೇಟು ಮತ್ತು ಒಂದು ಡಾಕ್ಯುಮೆಂಟ್ ಇದೆ, ಅದನ್ನು ಹೇಳ್ತೀನಿ ಏನು ಅಂತ ಕ್ಯಾರಿ ಮಾಡೋಕ್ಕೆ. ಈಗ 28th ಜಾಯ್ನಿಂಗಿಗೆ. ಸೊ ಈಗ ಸ್ಟಾರ್ಟ್ ಮಾಡೋಣ. ಸೊ ಇದು ಡಾಕ್ಯುಮೆಂಟ್ ಚೆಕ್ಲಿಸ್ಟು. ಇದನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ನಾನು ನಾರ್ಮಲಾಗಿ ಎಲ್ಲರಿಗೂ ಇನ್ ಜನರಲ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನೇ ಹೇಳಿರೋದು. ಆ್ಯಂಡ್ ಆಲ್ರೆಡಿ ಜಾಬ್ ಆಗಿ ರಿಸೈನ್ ಮಾಡಿರೋರು ನೀವು ರಿಲೀವ್ ಲೆಟರ್ ತೊಗೊಂಡೋಗ್ಬೇಕಾ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ರಿಲೀವ್ ಲೆಟ್ರ್ ನಿಮಗೆ ಏನೇನು ಕೊಟ್ಟಿರ್ತಾರೆ ನೀವು ಜಾಬ್ ಬಿಟ್ಟಾಗ ಅದನ್ನೆಲ್ಲ ತೊಗೊಂಡೋಗಿರಿ. ಅವ್ರು ಕೇಳಿದರೆ ಕೊಡಿ. ಆ್ಯಂಡ್ PF ಅಕೌಂಟ್ ಇರೋರು PF ಅಕೌಂಟ್ ಮೆನ್ಷನ್ ಮಾಡಬೇಕಾಯಿತ್ತು ಅಂತ. ನಂದು ಆ್ಯಕ್ಚುಲಿ PF ಅಕೌಂಟ್ ಇದೆ, ನಾನು ಏನು ಮೆನ್ಷನ್ ಮಾಡಿಲ್ಲ. ಅದೆಲ್ಲ ಎಚ್ ಆರ್ಗೆ ಹೋಗುತ್ತೆ. ಜಾಯ್ನಿಂಗ್ ಆದಮೇಲೆ HR ಅಪ್ರೋಚ್ ಮಾಡಿಬಿಟ್ಟು ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು. ಅಂಥ ಮೇಜರ್ ಪ್ರಾಬ್ಲಮ್ ಏನಿರಲ್ಲ ಅನ್ಕೋತೀನಿ. ಒಂದು ಸಲ DV ಆಗಿದೆ ಅಂತ ಅಂದರೆ ನಿಮ್ಮದು ಅಲೋ ಮಾಡಿದ್ದಾರೆ ಅಂದರೆ ಮೇಜರ್ ಪ್ರಾಬ್ಲಮ್, ನಿಮ್ಮ ಕೆಲಸನೇ ಕೊಡಲ್ಲ, ತೆಗಿತೀವಿ ಅಂಥ ಮೇಜರ್ ಪ್ರಾಬ್ಲಮ್ ಇರಲ್ಲ. ಎಕ್ಸ್ಟ್ರಾ ಏನು ಡಾಕ್ಯುಮೆಂಟ್ ಅಂದರೆ ಅದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಅದ್ರ ಬಗ್ಗೆನೂ ಹೇಳ್ತೀನಿ ನಾನು. ಸೊ ನೋಡಿ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕಂಪಲ್ಸರಿ, 10th and 12th ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ, OBC NCL EWSC SC ST ಇಷ್ಟು ಸರ್ಟಿಫಿಕೇಟು ನಿಮ್ಮ ಕ್ಯಾಟಗರಿ ಯಾವುದು ಅದ್ರ ಮೇಲೆ ಡಿಪೆಂಡು, ಅದು ನೀವು ತೊಗೊಂಡೋಗಿ. ನಂದು OBC NCL, ಸೊ ನಾನು OBC NCL ತೊಗೊಂಡೋಗ್ತಿದ್ದೀನಿ. ಸೊ ನಾನು OBC NCL ಮಾಡಿಸಿದ್ದು ನವೆಂಬರಲ್ಲಿ. ಸೊ 2024 ನವೆಂಬರಲ್ಲಿ, ನೆಕ್ಸ್ಟ್ 2025 ನವೆಂಬರ್ಗೂ ಅದೇ ವ್ಯಾಲಿಡು. ಸೊ ಪ್ರಾಬ್ಲಮ್ ಆಗಲ್ಲ. ಡೇಟ್ ನೋಡ್ಕೊಳ್ಳಿ, ಅಲ್ಲಿ ಆ ಡೇಟಿಂದ ನೆಕ್ಸ್ಟ್ ಇಯರ್ ಆ ಡೇಟ್ವರೆಗೂ ಆ OBC NCL ವ್ಯಾಲಿಡ್ ಇರುತ್ತೆ. ಸೊ ನೆಕ್ಸ್ಟು ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್. ನೀವು ಎಲ್ಲ ಸೆಮಿಸ್ಟರ್ದು ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು, ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನಾನು ಹೇಳ್ತಿರೋದು. ಅದ್ರ ಜೊತೆ ಎಲ್ಲನೂ ಒಂದೊಂದು ಸೆಟ್ಟು ಜೆರಾಕ್ಸ್ ತೊಗೊಳ್ಳಿ, ಇಲ್ಲ 2 ಸೆಟ್ ಜೆರಾಕ್ಸ್ ತೊಗೊಳ್ಳಿ. ಅದೇನು ಭಾರ ಆಗಲ್ಲ, ಪೀಸ್ ಆಫ್ ಪೇಪರು ನೀವು ಫೈಲಾಗಿ ಇಟ್ಕೊಂಡೋದ್ರೆ ಎಷ್ಟು kg ಇರುತ್ತೆ ಅದು. ಸೊ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ ಆ್ಯಂಡ್ ಪ್ರೊವಿಷನಲ್ ಡಿಗ್ರಿ, ಯಾರ್ಯಾರ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇದೆ ಅವ್ರು ಅದನ್ನು ತೊಗೊಳ್ಳಿ. ಆ್ಯಂಡ್ ನನಗೀಗ ಕನ್ವೊಕೇಷನ್ ಆಗಿಲ್ಲ, ಸೊ ನಂದು ಪ್ರೊವಿಷನಲ್ ಡಿಗ್ರಿ ಇದೆ. ಸೊ ನಾನು ಪ್ರೊವಿಷನಲ್ PDC ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೂ ಎಕ್ಸ್ಟ್ರಾ ಏನು ಅಂತಂದರೆ, ಇದೆಲ್ಲ ನಾವು ನಾರ್ಮಲಾಗಿ DVಗೆ ಆಲ್ರೆಡಿ ಒಂದು ಸಲ ತೊಗೊಂಡೋಗಿದ್ದು. ಅದಲ್ಲದೆ ಎಕ್ಸ್ಟ್ರಾ ಏನಂದರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು. ನೀವೇನಾದರೂ ಟೈಅಪ್ ಇದೆಯಲ್ಲ, ಅಲ್ಲಿ ಡಯಾಗ್ನೈಸ್ ಸೆಂಟರ್ ಅಲ್ಲಿ ಮಾಡಿಸಿಲ್ಲ ಅಂತಂದರೆ ಗೌರ್ಮೆಂಟ್ ಅಫಿಷಿಯಲ್ದು, ಅಂದರೆ ಗೌರ್ಮೆಂಟ್ ಡಾಕ್ಟರ್ದು ಸೈನು, ಸೀಲು ಮತ್ತು KMC ನಂಬರ್, ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಲಾಸ್ಟ್ ಪೇಜಲ್ಲಿ ಮೆನ್ಷನ್ ಮಾಡಿ ಸೈಲು ಸೀನು ಹಾಕಿರಬೇಕು. ಆ್ಯಂಡ್ ನಿಮ್ಮ ಮೆಡಿಕಲ್ ಫಿಟ್ನೆಸ್ ಫಾರ್ಮು ಕಂಪ್ಲೀಟಾಗಿ ಫಿಲ್ ಆಗಿರಬೇಕು. ಆ್ಯಂಡ್ ಅಗೇನ್ ರಿಪೋರ್ಟ್ಸು ನನ್ನ ಹತ್ರನೂ ಎಕ್ಸ್ರೇ ರಿಪೋರ್ಟ್ ಇಲ್ಲ. ನನಗೆ ಎಕ್ಸ್ರೇ ಇದು ಜಸ್ಟ್ ಕ್ಲೀನ್ ಅಂತ ಏನೋ ಬರೆದಿದ್ದಾರೆ ಅಷ್ಟೇ, ರಿಪೋರ್ಟ್ ಇಲ್ಲ. ನಾನು ಅಲ್ಲಿ ಹೇಳ್ತೀನಿ, ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಕ್ಸ್ರೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ. ಅವ್ರೇನಾದ್ರು ಕಂಪಲ್ಸರಿಯಾಗಿ ರಿಪೋರ್ಟ್ ಬೇಕು ಅಂತಂದರೆ ಅವರೇನಾದ್ರು ಒಪ್ಕೊಂಡ್ರೆ ಅಲ್ಲೇ ಅಕ್ಕಪಕ್ಕ ಏನಾದ್ರು ಪ್ರೈವೇಟ್ ಡಯಾಗ್ನೈಸ್ ಸೆಂಟರ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ರೇ ಬೇಗ ತೆಗೆಸ್ಬಿಟ್ಟು ಕೊಡ್ತೀನಿ. ಇಲ್ಲ ನನಗೆ ಗೌರ್ಮೆಂಟಲ್ಲೇ ಅವರೇ ಸೈನ್ ಮಾಡಿ ಅಂದರೆ ಕೊಡಬೇಕು ಅಂತ ಅಂದರೆ ಟೈಮ್ ಕೊಡ್ತಾರೆ, ಇಲ್ಲ ಮೇಲಲ್ಲಿ ಕಳಿಸಿ ಅಂತಂತಾರೆ. ಇಲ್ಲ ಅಂತಂದರೆ ಅದೇ ಸ್ಪೀಡ್ ಪೋಸ್ಟ್ ಅದು ಇದು ಏನಾರು ಮಾಡಿ ಅಂತಾರೆ. ಬಟ್ ಕೆಲಸಕ್ಕೆ ಮಾತ್ರ ತೊಂದರೆ ಆಗೋಲ್ಲ. ಆ ಥರ ಯಾರು ಏನು ತಿಳ್ಕೊಬೇಡಿ, ತೆಗೆದುಬಿಡ್ತಾರೆ ಕೆಲಸಕ್ಕೆ ಆ ಥರ ಅಂತ. ಟೈಮ್ ಕೊಡ್ತಾರೆ. ಹಂಗೇನಾದ್ರು ಮಿಸ್ಟೇಕ್ಸ್ ಇದ್ದರೆ ನಿಮ್ಮ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟಲ್ಲಿ. ಆ್ಯಂಡ್ ಅನ್ಲೆಸ್ ಅವರು ಡಾಕ್ಟರೇ ನೀವು ಫಿಟ್ ಅಲ್ಲ ಅಂತ ಡಿಕ್ಲೇರ್ ಮಾಡಿಲ್ಲ ಅಂತಂದರೆ ನೀವು ಸೇಫ್ ಆಗಿದ್ದೀರಾ ಅಂತ ಅರ್ಥ. ಆ್ಯಂಡ್ ಹಾರ್ಡ್ ಕಾಪಿ ಆಫ್ ಪ್ರೊವಿಷನಲ್ ಆಫರ್ ಲೆಟರ್. ಒಬ್ಬೊಬ್ಬರಿಗೆ ಪೋಸ್ಟಲ್ಲಿ ಇದು ಆಫರ್ ಲೆಟರ್ ಬಂದಿದೆ, ಆ ಆಫರ್ ಲೆಟರ್ ತೊಗೊಂಡೋಗಿ. ಯಾರಿಗೆ ಬಂದಿಲ್ಲ ಅವರು ಮೇಲ್ ಕಾಪಿದು ಮೇಲ್ನ ಹೇಗೆ ಸೇವ್ ಮಾಡಿಕೊಂಡು PDFನಲ್ಲಿ ಪ್ರಿಂಟ್ ತೊಗೋಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಆ ವಿಡಿಯೋನ ಮತ್ತೆ ನೋಡಿ, ನೀವು ಆ ಥರ ಡೌನ್ಲೋಡ್ ಮಾಡಿಕೊಂಡು PDF ಫಾರ್ಮಲ್ಲಿ ಪ್ರಿಂಟೌಟ್ ತೊಗೊಂಡೋಗ್ಬೋದು. ಇನ್ನು ಅದಲ್ಲದೆ ಎಕ್ಸ್ಟ್ರಾ ಏನು ಅಂದರೆ 5 to 7 ಫೋಟೋಗ್ರಾಫ್ಸು ನಿಮಗೆ ತೊಗೊಂಡೋಗಿರಿ. ಫೋಟೋಗ್ರಾಫ್ಸ್ ಒಂದು 10 ತೊಗೊಂಡೋಗಿರಿ. ಕೇಳ್ಬೋದು ಅವರು ಯಾವ್ದು ಕೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇಷ್ಟು ಫೋಟೋಗ್ರಾಫ್ಸ್ ಅಂತ ಮೆನ್ಷನ್ ಮಾಡಿದರೆ. ಆ್ಯಂಡ್ ಇವಾಗ ಏನೇನು ಹೇಳಿದೆ ಅದೆಲ್ಲ ಡಾಕ್ಯುಮೆಂಟು ಒಂದೊಂದು ಕಾಪಿ ಜೆರಾಕ್ಸು. ಸೊ ಇದಿಷ್ಟು ಜನರಲ್ ಆಗಿ ನೀವು ಕ್ಯಾರಿ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಅದರ ಡಾಕ್ಯುಮೆಂಟ್ ಮಿಸ್ ಆಗಿದ್ರು ಕಮೆಂಟ್ ಹಾಕಿ. ನಾನೇನೇನು ತೊಗೊಂಡೋಗಿದ್ದೀನಿ ಅದಂತೂ ಶೇರ್ ಮಾಡಿದ್ದೀನಿ. ಆ್ಯಂಡ್ ಯಾವುದೂ ಮಿಸ್ ಮಾಡಿಲ್ಲ ನಾನು. ಇಷ್ಟೇ ತೊಗೊಂಡೋಗ್ಬೇಕಾಗಿರೋದು ನಾವು ಈಗ ಜಾಯ್ನಿಂಗಿಗೆ. ಆ್ಯಂಡ್ ಆಲ್ರೆಡಿ ಜಾಯ್ನಿಂಗು ಅವತ್ತೇ ಪೋಸ್ಟಿಂಗ್ ಕೊಡ್ತಾರಾ, ಅಂದರೆ ಟ್ರೈನಿಂಗ್ ಯಾವಾಗ, ಆನ್ಲೈನ್ ಟ್ರೈನಿಂಗ್ ಯಾವಾಗ, ಸ್ಯಾಲ್ರಿ ಅಲೋಯೆನ್ಸಸ್ ಏನು, ಅದೆಲ್ಲ ನಾನು ಆಲ್ರೆಡಿ ವೀಡಿಯೋಗಳಲ್ಲಿ ಒಂದೊಂದು ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬಗ್ಗೆ ಡೀಟೇಲ್ ಆಗು ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಬೋದು. ಆ್ಯಂಡ್ ಆಲ್ರೆಡಿ ಫಿಲ್ಡ್ ಮೆಡಿಕಲ್ ಸರ್ಟಿಫಿಕೇಟ್ ನಂದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಯೂನಿಯನ್ ಬ್ಯಾಂಕ್ ರಿಲೇಟೆಡು ಟಿಲ್ ನಾವು ಏನೇನು ಇನ್ಫಾರ್ಮೇಷನ್ ಬೇಕೋ ಅದು ಆಲ್ರೆಡಿ ಯೂನಿಯನ್ ಬ್ಯಾಂಕ್ ಪ್ಲೇಲಿಸ್ಟಲ್ಲಿದೆ. ಆ ಪ್ಲೇಲಿಸ್ಟ್ನ ಚೆಕ್ ಮಾಡಿ ನಿಮಗೆ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕೇಳಿ. ನನಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋರು ರಿಪ್ಲೈ ಮಾಡ್ತಾರೆ, ಆರ್ ಟೆಲಿಗ್ರಾಮಲ್ಲಿ ಕೇಳಿ. ಟೆಲಿಗ್ರಾಮಲ್ಲಿ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಗೊತ್ತಿರೋರು ನನಗೆ ಗೊತ್ತಿಲ್ಲ ಅಂತಂದರೆ ಬೇರೆಯವರು ರಿಪ್ಲೈ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ನಥಿಂಗ್ ಟು ವರಿ. 28th ಹೋಗ್ತೀರಾ, ಜಾಯ್ನ್ ಆಗ್ತೀರಾ. 30th ನಿಮಗೆ ಆನ್ಲೈನ್ ಟ್ರೈನಿಂಗ್ ಇರುತ್ತೆ 3 days. ಅದಾದಮೇಲೆ ಆಫ್ಲೈನ್ ಟ್ರೈನಿಂಗು ಅದೆಲ್ಲ ನಮಗೆ ಡ್ಯೂ ಕೋರ್ಸಲ್ಲಿ ಅವರೇ ಇಂಟಿಮೇಟ್ ಮಾಡ್ತಾರೆ. ಆ್ಯಂಡ್ ಮಂಗಳೂರವರು ಟೆನ್ಷನ್ ತೊಗೊಬೇಡಿ, ನಮಗೆ 28th ಎಲ್ಲ ಮುಗಿಬೋದು. ಬೆಂಗಳೂರಿಗೆ ಆಲ್ರೆಡಿ ಮೇಲ್ ಹಾಕಿದ್ದಾರೆ ಆ್ಯಂಡ್ ಗ್ರೂಪ್ಗಳು ಮಾಡಿದ್ದಾರೆ, ನಮಗೂ 28th ಮಾಡ್ತಾರೆ. ಸೊ ಇದಿಷ್ಟೇ ಈ ವಿಡಿಯೋಗೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.